ವಂಶಿ ಅವರು ಈಸ್ ನಾಟ್ ಜಸ್ಟ್ ಎ ಗುಡ್ ಆ್ಯಕ್ಟರ್, ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾ ಮೂಲಕ. ಐ ಮೀನ್ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿ, ಐ ಮೀನ್ ಇಟ್ಸ್ ಅ ಟೆಕ್ನಿಕಲಿ ಮಾರ್ವಲಸ್ ಸಿನಿಮಾ ಇದು. ಐ ಮೀನ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರ ಡೈರೆಕ್ಷನ್ ಇರ್ಬೋದು, ಅಥವಾ ಅಭಿಲಾಷ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು, ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ನಾವೇನೋ ಹೊಸತನ ಅಂತೇನೆ ಹೇಳ್ತೀವಲ್ಲ, ಬಹುಶಃ ಇದು ಆ ಹೊಸತನ ಈ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು. ಬನ್ನಿ. ಫೈರ್ ಫ್ಲೈ ಹೆಸರೇ ಹೇಳ್ದಂಗೆ ಇದು ಟೆಕ್ನಿಷಿಯನ್ಸ್ ಆಫ್ ಫೈರ್ ಫ್ಲೈ. ದಿಸ್ ಇಸ್ ಅ ಟೆಕ್ನಿಷಿಯನ್ಸ್ ಫಿಲ್ಮ್. ಕಂಗ್ರ್ಯಾಚುಲೇಷನ್ಸ್ ವಂಶಿ, ಚರಣ್ ರಾಜ್ ಆ್ಯಂಡ್ ಅಭಿಲಾಷ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶಿವಣ್ಣ. ಜೋರಾಗಿ ಓಕೆ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ವರ್ಲ್ಡಿಗೆ ಕರ್ಕೊಂಡು ಹೋಗುತ್ತೆ, ಒಂದು ವರ್ಲ್ಡ್ ನಿಮ್ಮ ಸುತ್ತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿ ಕತೆ ಹೇಳುತ್ತೆ. ಕಂಪ್ಲೀಟ್ಲಿ ಫ್ರೆಶ್. ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಫಿಲ್ಮ್ಸ್ ಆ್ಯಂಡ್ ಎನ್ಕರೇಜಿಂಗ್ ಯಂಗ್ ಟ್ಯಾಲೆಂಟ್ಸ್. ಐ ಕಂಪ್ಲೀಟ್ಲಿ ಥರೋಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೊ ಮಚ್. ನಿವೇದಿತಾ, ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಸ್ಪೆಷಲಿ ನೀವು ಈ ಥರ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಪ್ರೊಡ್ಯೂಸ್ ಮಾಡಿದರೆ ಇಟ್ ಶೋಸ್ ಯು ಮೆಚುರಿಟಿ. ಈ ಥರ ಸಿನಿಮಾಗಳು ಬೇಕು, ಯಾಕಂದರೆ ಎಕ್ಸ್ಪ್ಲೋರ್ ಮಾಡಿದೆ. ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಆಗಿದೆ ಸಿನಿಮಾ. ಸೊ ವೆರಿ ಗುಡ್ ಲಕ್ ಟು ವಂಶಿ, ಈಸ್ ಡನ್ ಎ ಗ್ರೇಟ್ ಜಾಬ್. ಅದ್ರ ಜೊತೆ ರಚನಾ ಇಂದರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲ ಪ್ರತಿಯೊಬ್ಬ ಆ್ಯಕ್ಟರ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಆ್ಯಸ್ ಎ ಮೂಮೆಂಟ್ಸ್ ಅಲ್ಲಿರೋ ಸಿನಿಮಾ ಇದು. ಖುಷಿಯಾಗುತ್ತೆ, ಒಳ್ಳೆ ಟ್ರೀಟ್ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾನ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನವೀನ್ ದ್ವಾಕನಾಥ್. ಫೈರ್ ಫ್ಲೈ ಇಸ್ ವೆರಿ ನೈಸ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಅಂತ ಹೇಳ್ಬೋದು. ಬಿಕಾಸ್ ನಂಗೆ 1-2-3 ವಿಷಯಗಳು ಹೇಳಲೇಬೇಕು. ಒಂದು, ಇಟ್ಸ್ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಬೈ ವಂಶಿ. ಅಟ್ ದ ಸೇಮ್ ಟೈಮ್ ಅಭಿಲಾಷ್ ಕಲತಿ ಅವ್ರದ್ದು ಮ್ಯಾಜಿಕ್ ಇಲ್ಲಿ ನೋಡ್ಬೋದಾಯಿತು. ಆ ಫ್ರೇಮ್ ರೇಟ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್ ಫ್ಲ್ಯಾಶ್ ಬ್ಯಾಕಲ್ಲಿ 35mm ಆಗಲಿ, ಮತ್ತು ನಾರ್ಮಲ್ ಫ್ರೇಮಲ್ಲಿ ಕತೆ ಹೇಳಬೇಕಾದ್ರೆ ಬೇರೆ ಥರ ಫ್ರೇಮ್ ರೇಟ್ ಬಂತು. ಸೊ ಅದು ಕಂಪ್ಲೀಟ್ ಒಂಥರ ಕಲರ್ ಪ್ಯಾಟರ್ನ್ ಆಗಲಿ, ಕಲರ್ ಪ್ಯಾಲೆಟ್ ಆಗಲಿ ಸುಮಾರು ವರ್ಕ್ ನಡೆದಿದೆ ಆ್ಯಕ್ಚುಲಿ. ಆ್ಯಂಡ್ ಸಾಂಗ್ಸ್ ಅಟ್ ದ ಸೇಮ್ ಟೈಮ್ ಐ ವುಡ್ ಸೇ ದ ಎಂಟೈರ್ ಎಕ್ಸಿಕ್ಯೂಷನ್ ವಾಸ್ ವೆರಿ ಅಮೇಝಿಂಗ್ ಆ್ಯಕ್ಚುಲಿ. ಈ ಥರ ಒಂದು ಕನ್ನಡದಲ್ಲಿ ಸುಮಾರು ದಿನಗಳು ಬಂದಿಲ್ಲ. ಈ ಥರ ಎಕ್ಸ್ಪೆರಿಮೆಂಟ್ಸ್ ಸಿನಿಮಾಗಳೆಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಹೊಸ ಫಿಲ್ಮ್ ಮೇಕರ್ಸ್ಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ ಟು ಮೇಕ್ ಎಕ್ಸ್ಪೆರಿಮೆಂಟ್ಸ್. ಸೊ ದಟ್ಸ್ ವಾಟ್ ವಿ ನೀಡ್ ಟು ಸಿ ಅಲ್ವಾ. ಸೊ ವಿ ಆಲ್ವೇಸ್ ಕಂಪೇರ್ ವಿತ್ ಅದರ್ ಲ್ಯಾಂಗ್ವೇಜಸ್, ಬಟ್ ಐ ಸಿ ವಿ ಆಲ್ವೇಸ್ ಹ್ಯಾವ್ ಎ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಇನ್ ಕನ್ನಡ ಆಲ್ಸೋ. ಏನಿವತ್ತು ಫೈರ್ ಫ್ಲೈ ಸಿನಿಮಾ ವೀಕ್ಷಣೆ ಮಾಡಿದ್ದೀವಿ. ನಿವೇದಿತಾ ಶಿವರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದಿರುವಂಥ ಸಿನಿಮಾ ಭಾಳ ಅದ್ಭುತವಾದಂಥ ಒಂದು ಕಥೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಡೀ ಚಿತ್ರತಂಡ ಏನಿದೆ, ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೆ ಕೂಡ ಎಲ್ಲೂ ಒಂದು ಪಾಯಿಂಟ್ನ ಬಿಡದಿರೋ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಏನು ಒನ್ ಮ್ಯಾನ್ ಶೋ ಥರ ವಂಶಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಡೀ ಸ್ಕ್ರೀನ್ ಮೇಲೆ ಸ್ಕ್ರೀನನ್ನು ಅವರೇ ಆವರಿಸ್ಕೊಬಿಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆ ಅದ್ಭುತ ಒಂದು ಕಂಟೆಂಟ್ ಇರುವಂಥ ಒಂದು ಸಿನಿಮಾ. ಥಿಯೇಟ್ರಿಗೆ ಬಂದು ನೀವೆಲ್ಲ ನೋಡಿ, ನಿಮ್ಮ ಮನೆಯವ್ರನ್ನ, ನಿಮ್ಮ ಸ್ನೇಹಿತರನ್ನ ಕರ್ಕೊಬಂದು ಸಿನಿಮಾ ನೋಡಿ, ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಉತ್ತಮವಾದಂಥ ಸಿನಿಮಾಕ್ಕೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗೇ ಚಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಫೈರ್ ಪ್ಲೇಸ್ ಬಗ್ಗೆ ನಮ್ಮ ಕಾರ್ತಿಕ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ ಫ್ಲೈ ಬ್ಯೂಟಿಫುಲಿ ಮೇಡ್ ಫಿಲ್ಮ್. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದು ನನಗೆ ಅನಿಸಿದ್ದು, ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಇದ್ದರೂ, ಏನೇ ತೊಂದರೆ ಆದರೂ, ಲೈಫ್ ಹ್ಯಾಸ್ ಟು ಮೂವ್ ಆನ್, ಲಿವ್ ದ ಮೊಮೆಂಟ್ ಅನ್ನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ನನಗೆ ಅಂದರೆ ಯಾವಾಗಲೂ ಇಷ್ಟ ಆಗೋದು ದೊಡ್ಡ ಮನೆಯವರು. ಹೊಸ ಕಲಾವಿದರಿಗಾಗಲಿ, ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ. ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಮೈ ಡಿಯರ್ ಫ್ರೆಂಡ್ ಅಭಿಲಾಷ್ ಕಳತಿಯವರು ಇದರ DOP ಹ್ಯಾಸ್ ಡನ್ ಅ ಗ್ರೇಟ್ ವರ್ಕ್. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಚರಣ್ ರಾಜ್ ಅವ್ರ ವರ್ಕ್ ಎದ್ದು ಕಾಣುತ್ತೆ. ಆ್ಯಂಡ್ ಓವರ್ ಆಲ್ ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಫಿಲಮ್ ಆ್ಯಂಡ್ ಹಾಲಿವುಡ್ ಲೆವೆಲಿಗಿದೆ ಮೇಕಿಂಗ್. ಆ್ಯಂಡ್ ಎಲ್ಲರೂ ಬಂದು ಈ ಒಂದು ಸಿನಿಮಾ ನೋಡಿ. ಆ್ಯಂಡ್ ಫೈರ್ ಫ್ಲೈಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಫೈರ್ ಫ್ಲೈ ತುಂಬ ಚೆನ್ನಾಗಿದೆ. ನಿವೇದಿತಾ ಹಸ್ ಚೂಸನ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ದೊಡ್ಡ ಮನೆಯಿಂದ ಮತ್ತೊಂದು ಹೊಸ ಪ್ರಯತ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಒಳ್ಳೆಯದಾಗಲಿ. ಇಟ್ಸ್ ಲವ್ಲಿ. ಲೈಫ್ ಇಸ್ ಟು ಎಂಜಾಯ್. ಫೈರ್ ಫ್ಲೈ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ನಾನು ನೋಡೋದಿಲ್ಲ. ತುಂಬ ಯುನೀಕ್ ಪ್ರೆಸೆಂಟೇಷನ್ ಅಂತ ಅನಿಸುತ್ತೆ, ಬೋಲ್ಡ್ ಅಂತ ಹೇಳ್ಬೋದು. ಸೊ ಈ ಥರದೊಂದು ಚಿತ್ರ ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಚಿತ್ರ.
ಯಾಕಂದರೆ ಹೊಸ ಥರದ ಒಂದು ಅನುಭವ ಆಗುತ್ತೆ. ಸೊ ಪ್ಲೀಸ್ ವಾಚ್ ಫೈರ್ಫ್ಲೈ. ಟೇಕ್ ಕೇರ್. ಥ್ಯಾಂಕ್ ಯು. ಫೈರ್ಫ್ಲೈ ನೋಡ್ಕೊಂಡ್ಬಂದ್ವಿ. ನಿವೇದಿತಾ ಅವರ ಮೊದಲನೇ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿ ಒಂದು ಫ್ರೇಮಲ್ಲೂ ಆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ ಬೈ ಅ ಲಾಟ್ ಆಫ್ ಪೀಪಲ್. ಬಟ್ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂದ್ರೆ ಇಟ್ ಈಸ್ ದ ಕ್ಯಾಮ್ರಾ ವರ್ಕ್. ಅದ್ಭುತವಾಗಿ ಪ್ರತಿ ಒಂದು ಫ್ರೇಮನ್ನು ಇಟ್ ಈಸ್ ಲೈಕ್ ಕ್ರಿಸ್ಪ್, ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್, ಇಟ್ಸ್ ಲುಕಿಂಗ್ ಕಲರ್ಫುಲ್. ಆ್ಯಂಡ್ ಆಫ್ಕೋರ್ಸ್ ಆ ಒಂದು ಝಲಕ್ ಬಂದು ಹೋಗಿದ್ದು ಶಿವಣ್ಣ ಸರ್, ಇಟ್ ವಾಸ್ ಅ ಗೇಮ್ ಚೇಂಜರ್. ಆ್ಯಂಡ್ ಪ್ರತಿಯೊಬ್ಬರೂ ಈ ಕಾಸ್ಟಲ್ಲಿ ಮಾಡಿರೋರು, ಎಸ್ಪೆಷಲಿ ಲೈಕ್ ಸ್ಪೆಷಲ್ ಮೆನ್ಷನ್ ವಂಶಿ. ಇದರಲ್ಲಿ ಆ್ಯಕ್ಟಿಂಗು ಮಾಡಿ ಡೈರೆಕ್ಷನು ಮಾಡಿರೋದು ಸ್ವಲ್ಪ ಕೆಲಸ ಅಲ್ಲ. ಆ್ಯಂಡ್ ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಯಾ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಫೈರ್ಫ್ಲೈ ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ದೀವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ನೋಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಈ ಥರ ಒಂದು ಪ್ರಯತ್ನ ಎಲ್ಲರೂ ಮಾಡಬೇಕು. ಎಸ್ಪೆಷಲಿ ನಿವೇದಿತಾ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಈ ಸ್ಟೆಪ್ ತೊಗೊಂಡಿರೋಕ್ಕೆ, ಆ ಧೈರ್ಯ ಮಾಡಿದ್ದಕ್ಕೆ. ಸೊ ನಿವೇದಿತಾ ಅವರು, ವಂಶಿ ಅವರು ಎಲ್ಲರೂ ಅವ್ರ ಪೆಟ್ಟಿಗೆಯಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆಯೋ ಅದೆಲ್ಲ ತೆಗ್ದು ಚೆಲ್ಬಿಟ್ಟಿದ್ದಾರೆ ಸಿನಿಮಾಲಿ. DOP ಆಗಿರ್ಬೋದು, ಮ್ಯೂಸಿಕ್ ಶರಣ್ ರಾಜ್ ಸರ್ ಇಸ್ ಡನ್ ಅ ಗ್ರೇಟ್ ಜಾಬ್, ಫೆಂಟಾಬ್ಯುಲಸ್ ಜಾಬ್. ಆಮೇಲೆ ಜೀವನದಲ್ಲಿ ಏನಾದರೂ ಕಲರ್ ಮಿಸ್ ಆಗಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ನೋಡಿ, ಆ ಕಲರ್ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಒಂದೊಂದು ಫ್ರೇಮು ಅಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಎಫರ್ಟ್ಗೆ, ಈ ಸಿನಿಮಾ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ, ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೇಣಿ ಮಾತಾಡ್ತಾ ಇದ್ದೀನಿ. ಇವತ್ತು ಫೈರ್ಫ್ಲೈ ಪ್ರೀಮಿಯರ್ ಶೋ, ಒಂದು ಅದ್ಭುತವಾದ ಸಿನಿಮಾ. ವಿಷುವಲಿ ಒಂದು ಹೊಸ ಥರದ ಎಕ್ಸ್ಪೀರಿಯೆನ್ಸು ಆಡಿಯನ್ಸ್ಗೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವೈಸ್ ಆಗಲಿ, ಅವ್ರು ಡೆಬ್ಯೂ ಅಂತ ಹೇಳೋಕ್ಕೆ ಆಗಲ್ಲ. ಆ್ಯಕ್ಟರ್ ವಂಶಿ ಅವ್ರದ್ದು, ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಆ್ಯಕ್ಚುಲಾಗಿ ಒಂದು ಹೀರೋ ಅಂತ ಹೇಳೋದು ಅಂದರೆ ಕ್ಯಾಮ್ರಾಮ್ಯಾನು. ಫೈರ್ಫ್ಲೈ ಸಿನಿಮಾ ಸರ್ ಅಭಿ ಆ್ಯಕ್ಚುಲಾಗಿ ನನ್ನ ಜೊತೆ ಶ್ರೀನಿವಾಸ ಕಲ್ಯಾಣದಿಂದ ಶುರು ಮಾಡಿದ್ರು ಅವ್ರ ಜರ್ನಿ. ಇವತ್ತು ಈ ಮಟ್ಟಕ್ಕೆ ಇಷ್ಟು ಅದ್ಭುತವಾದ ವಿಜುವಲ್ಸ್ನ ತೆಗೆಯುತ್ತಾ ಇದ್ದಾರೆ ನೋಡಿನೇ ಹೆಮ್ಮೆ ನನಗೆ. ಒಂಥರ ಕಂಗ್ರ್ಯಾಚುಲೇಷನ್ಸ್ ಅಭಿ. ಯಾಕಂದರೆ ಒಂದು ಸಿನಿಮಾದ ಈ ಪರ್ಟಿಕ್ಯುಲರ್ ಸಿನಿಮಾದು ವಿಜುವಲ್ಸೇ ಹೀರೋ ಅಂತ ನನ್ನ ಭಾವನೆ. ಸೊ ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾನ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಮ್ಮ ಶ್ರೀ ಸಿನಿಮುತ್ತು ಪಿಕ್ಚರ್ಸ್ನ ಮೊದಲನೇ ಸಿನಿಮಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಶುಭಾಶಯಗಳು, ಗುಡ್ ಲಕ್. ಹಾಗೆ ಹೀಗೆ ಹೊಸಬ್ರು ಸಿನಿಮಾ ಇನ್ನಷ್ಟು ಬರಲಿ ಅವರ ಪ್ರೊಡಕ್ಷನಿಂದ ಅಂತ ಶುಭ ಕೋರ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀನಿ. ನಮಸ್ತೆ ಎಲ್ರಿಗೂ ನಮಸ್ಕಾರ. ಫೈರ್ಫ್ಲೈ ಒಂದು ದೃಶ್ಯದಲ್ಲಿಂದ ಹಿಡಿದು ಒಂದು ಸನ್ನಿವೇಶ, ಒಂದೊಂದು ಫ್ರೇಮು, ಹಾಡುಗಳು ಎಲ್ಲದರಲ್ಲೂ ಕೂಡ ಒಂದು ಹೊಸದನ್ನು ಪ್ರಯತ್ನ ಪಟ್ಟಿದ್ದಾರೆ. ವಂಶಿ ಅವರಾಗಲಿ ಮತ್ತು ಅಭಿ ದ ಸಿನಿಮಾಟೋಗ್ರಾಫರ್ ಆ್ಯಂಡ್ ಶರಣ್ ರಾಜ್ ಎಲ್ಲರೂ ಕೂಡ ಕನ್ನಡ ಇದೆಯಾಗ ಎಲ್ಲರೂ ಕೂಡ ಹೊಸದನವನ್ನು ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅದು ಕಾಣಿಸುತ್ತೆ. ಇಟ್ಸ್ ವೆರಿ ಫ್ರೆಶ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ನಿವೇದಿತಾ ಅವರಿಗೆ ಶುಭವಾಗಲಿ. ಇರಬೇಕು. ಕನ್ನಡಕ್ಕೆ ತುಂಬಾ ಹೊಸ ರೀತಿಯಾದಂಥ ಒಂದು ಪ್ರಯತ್ನ. ವಂಶಿ ಅವರು ಫಸ್ಟ್ ಟೈಮು ಬರೆದು ಅವರೇ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಬಟ್ ಫಸ್ಟ್ ಟೈಮ್ ಅಂತ ಅನಿಸೋದೇ ಇಲ್ಲ. ನಾವೇನು ವರ್ಲ್ಡ್ ಸಿನಿಮಾ ಅಂತ ಹೇಳ್ತೀರ ಆ ಥರದ ಒಂದು ವರ್ಲ್ಡ್ ಸಿನಿಮಾಗಳ ಸ್ಟ್ಯಾಂಡರ್ಡ್ಗೆ ಇರುವಂಥ ಒಂದು ಸಿನಿಮಾ, ಒಂದು ಹಾಲಿವುಡ್ ಸಿನಿಮಾ ನೋಡೋದಂಥ ಒಂದು ಫೀಲ್ ಆಗುತ್ತೆ. ನಮಗೆ ಬೇಕಾದಂಥ ಒಂದು ಸಿಂಪಲ್ ಮೆಸೇಜ್, ಆ ಸಿಂಪಲ್ ಮೆಸೇಜನ್ನು ಫಸ್ಟ್ ಟೈಮ್ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅಭಿ DOP ಆಗಿ ಮಾಡಿದ್ದಾರೆ. ಹಾಗೆ ವಂಶಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಒಂದು ಚಿಕ್ಕ ಕಥೆನ ತುಂಬ ದೊಡ್ಡದಾಗಿ ಎಂಟರ್ಟೈನಿಂಗಾಗಿ ಹೇಳೋದು ತುಂಬ ಕಷ್ಟ. ಒಂದು ಮೊದಲನೇ ಪ್ರಯತ್ನದಲ್ಲೇ ಡೈರೆಕ್ಷನ್ನು ಮಾಡಿ ಆ್ಯಕ್ಟಿಂಗು ಮಾಡಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೊಸ ಹೀರೋಗೆ ಇಷ್ಟು ದೊಡ್ಡ ಪ್ರೊಡಕ್ಷನ್ ಮಾಡಿರುವಂಥ ಶಿವಣ್ಣ ಮತ್ತು ಗೀತಕ್ಕ ಅವರಿಗೆ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಅವರ ಸಂಸ್ಥೆಯಿಂದ ಇನ್ನೂ ಹಲವಾರು ಚಿತ್ರಗಳು ಬರಲಿ. ಹಾಗೆ ಕನ್ನಡಿಗರೆಲ್ಲರೂ ಒಂದು ಹೊಸ ಚಿತ್ರ ಬಂದಾಗ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. is very good technical film. Abhilash Kallatti is very good score and technically ಭಾಳ ಚೆನ್ನಾಗಿದೆ. ವಂಶಿನ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಪೆಂಟಗನ್ ಅಲ್ಲಿ ಒಂದು ಕಥೆಯಲ್ಲಿ
ಅವನು ಆನ್ ಸ್ಕ್ರೀನ್ ಪೆಂಟಗನ್ನು ಜಿ ಸಿನಿಮಾಸ್ ಇಂಟ್ರೊಡ್ಯೂಸ್ ಮಾಡಿದ ಹುಡುಗ. ತುಂಬ ಖುಷಿಯಾಗುತ್ತೆ ಅವನು ಈ ಥರದ್ದೊಂದು ಬ್ಯಾನರಲ್ಲಿ ಈ ಥರ ಒಂದು ರೀಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಡೈರೆಕ್ಟ್ರಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ. ತುಂಬ ಒಳ್ಳೆಯ ಪ್ರಯತ್ನ. ಶಿವಣ್ಣವ್ರ ಮಗಳು ನಿವೇದಿತಾ ಅವರು ಫಸ್ಟ್ ಟೈಮ್ ಅವರೊಂದು ಹೊಸ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಟೆಕ್ನಿಕಲಿ ಈಸ್ ವೆರಿ ಗುಡ್ ಫಿಲಮ್. ತುಂಬ ಒಳ್ಳೆ ಎಮೋಷನ್ ಟ್ರೈ ಮಾಡಿದ್ದಾರೆ. ವಂಶಿಗೆ ಒಳ್ಳೆಯದಾಗಲಿ, ಅಭಿಲಾಷ್ ಕಲ್ಲತ್ತಿಗೆ ಒಳ್ಳೆಯದಾಗಲಿ. ಚರಣ್ ರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಾಂಗ್ಗಳು ತುಂಬ ಚೆನ್ನಾಗಿದ್ದಾವೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಫೈರ್ ಫ್ಲೈ. ನಾಳೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು ಹೊಸ ತಂಡ, ಹೊಸ ಡೈರೆಕ್ಟರ್ ಆ್ಯಂಡ್ ನಿವೇದಿತಾ ಅವರ ಫಸ್ಟ್ ಪ್ರೊಡಕ್ಷನ್. ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ತುಂಬ ಕ್ವರ್ಕಿ ಆಗಿದೆ ಆ್ಯಂಡ್ ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂನೂ ಅಷ್ಟೇ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮು ತುಂಬ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಈ ಸಿನಿಮಾಟೋಗ್ರಫರ್ ಕೆಲಸ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸನೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಂಶಿ ಅವರು ಫಾರ್ ಹಿಸ್ ಫಸ್ಟ್ ಫಿಲ್ಮ್ ಹಿ ಹಸ್ ಡನ್ ಅ ಫಿನಾಮಿನಲ್ ಜಾಬ್. ಮೈ ಬೆಸ್ಟ್ ವಿಶಸ್ ನಿವೇದಿತಾ ಅವ್ರಿಗೆ, ಶಿವಣ್ಣ ಅವ್ರಿಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಐ ಹೋಪ್ ಯು ಆಲ್ ಎಂಜಾಯ್ ದ ಫಿಲ್ಮ್. ಪ್ಲೀಸ್ ಈ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಈ ತಂಡಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ಇವಾಗ ನಾನು ಫೈರ್ ಫ್ಲೈ ಸಿನಿಮಾನ ನೋಡಿದೆ. ನನಗೆ ತುಂಬ ಇಷ್ಟವಾಗಿರುವಂಥ ಒಂದಿಷ್ಟು ಟೆಕ್ನಿಷಿಯನ್ಸ್ಗಳು ಕೆಲಸದಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಟೆಕ್ನಿಕ್ಯಾಲಿಟಿನ ಬಿಟ್ಟು ಒಂದು ವಿಜುವಲ್ ನ್ಯಾರೇಟಿವ್ ಅಂತ ಏನಿದೆ ಅದು ತುಂಬ ಸಖತ್ತಾಗಿ ಮೂಡಿಬಂದಿದೆ. ಇದೊಂದು ಸೈಕಿಕ್ ಸ್ಪೇಸು. ಒಬ್ಬ ಮನುಷ್ಯನ ಲೈಫಲ್ಲಿ ಆಗುವಂಥ ಒಂದು ದುರ್ಘಟನೆಗಳಿಂದ ಹೇಗೆ ಹೊರಗೆ ಬರುತ್ತೆ, ಯಾವ ಒಂದು ಪರ್ಸ್ಪೆಕ್ಟಿವಿಂದ ಹೊರಗೆ ಬರ್ಬೋದು ಅನ್ನೋ ಥರ ಒಂದು ಸ್ಪೇಸನ್ನು ಇವರು ತುಂಬ ಅದ್ಭುತವಾಗಿ ವಿಜುವಲಿ ಆಗಲಿ ಇಲ್ಲ ಸೌಂಡ್ ವೈಸ್ ಆಗಲಿ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಆಲ್ ಐ ಕ್ಯಾನ್ ಸೇ ಈಸ್ ವಂಶಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಒಂದು ವಿಷನ್ ಇದೆ ಅವನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಮಿನಿ ಫಾರ್ ಫಸ್ಟ್ ಟೈಮ್ ಆ್ಯಸ್ ಅ ಪ್ರೊಡಕ್ಷನ್ ವೆರಿ ವೌಚಿಂಗ್. ಆ್ಯಂಡ್ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರೊಡಕ್ಷನ್ ಹೌಸಿಂದ. ಅದರದ್ದೇ ಆದ ಒಂದು ಲೆಗೆಸಿ ಇದೆ. ಆ ಲೆಗೆಸಿನ ಬಿಟ್ಟು ಒಂದು ಅಪ್ಗ್ರೇಡೆಡ್ ವರ್ಷನ್ ಆಫ್ ಪ್ರೊಡಕ್ಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ರಿಯಲಿ ವಿಶ್ ದ ಎಂಟೈರ್ ಟೀಮ್ ವೆರಿ ಗುಡ್ ಲಕ್. ನಂಗೆ ತುಂಬ ಇಷ್ಟ ಆಯಿತು. ಒಂದಿಷ್ಟು ಬ್ಯೂಟಿಫುಲ್ ಸ್ಪೇಸನ್ನು ಕಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇಷ್ಟೊತ್ತು ಪೇಷನ್ಸಿಂದ ಕಾಯ್ತಿರೋದಕ್ಕೆ. ಫೈರ್ ಫ್ಲೈ ಒಂದು ಅದ್ಭುತವಾದ ಚಲನಚಿತ್ರ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ತಂದೆ ತಾಯಿಯರ ಜೊತೆ ನಿಮ್ಮ ಬಾಂಧವ್ಯ ಎಷ್ಟು ಆಳ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದಾಗ. ಒಂಥರ ಭಾವನೆಗಳ ಪದರ ಅಂತ ಹೇಳ್ಬೋದು. ಪ್ರತಿಯೊಂದು ಭಾವನೆಯೂ ಅದ್ಭುತವಾಗಿ ಬಣ್ಣಗಳಿಂದ ಆಗಲಿ ಅಥವಾ ಪ್ರಾಪರ್ಟೀಸಿಂದ ಆಗಲಿ ಡೈಲಾಗ್ಸಿಂದ ಆಗಲಿ ಮೌನಗಳಿಂದ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ರಾಜ್ ಸರ್. ಚರಣ್ ರಾಜ್ ಸರ್ ಥೀಮ್ ತುಂಬ ಚೆನ್ನಾಗಿ ಬ್ರಿಲಿಯಂಟಾಗಿ ಸಿನಿಮಾಗೆ ವರ್ಕ್ ಆಗಿದೆ. DOPಗಾಗಲಿ ಡೈರೆಕ್ಟರ್ಗಾಗಲಿ ಕಾನ್ಸೆಪ್ಟ್ಗಾಗಲಿ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಫೈರ್ ಫ್ಲೈ ಮಿಸ್ ಮಾಡಿದೆ ನಾನು. ಥ್ಯಾಂಕ್ ಯು. ಈ ಕಡೆ ಮೊದಲಿಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಬಿಗ್ ಥ್ಯಾಂಕ್ ಯು. ಆ್ಯಂಡ್ ಅದೇ ರೀತಿ ಇವತ್ತು ಶಿವಣ್ಣ ಬಂದಿದ್ದರು, ಶರಣ್ ಸರ್ ಬಂದಿದ್ದರು, ಶ್ರೀಮುರಳಿ ಅವ್ರು ಬಂದಿದ್ದರು. ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿಯಿಂದ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ಒಂದು ಹೊಸ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳೋಕ್ಕೆ ಹೊರಟಿದ್ದೀವಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನಷ್ಟು ಭಾಳಷ್ಟು ಜನಕ್ಕೆ ರೀಚ್ ಆಗ್ಬೋದು, ಅದು ನಮ್ಮ ಆಸೆ. ಸೊ ನಿಮ್ಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು. ನಾಳೆ ನಮ್ಮ ಸಿನಿಮಾ ಫೈರ್ ಫ್ಲೈ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ಇವತ್ತು ನಾವು ಸಿನಿಮಾನ ನೋಡಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾನ. ತುಂಬ ಖುಷಿಯಾಯಿತು. ನಂಗೆ ತುಂಬ ಇಷ್ಟ ಆಗಿದೆ. ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಎಲ್ಲ ಇಂಡಸ್ಟ್ರಿಯಲ್ಲಿರೋ ದೊಡ್ಡವರೆಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಇದೆ.
ಪ್ಲೀಸ್ ಬನ್ನಿ ಸಿನಿಮಾ ನೋಡಿ. ಇಟ್ಸ್ ಬ್ಯೂಟಿಫುಲ್ ಮೂವಿ. ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಗ್ಯಾರಂಟಿ.